ಓ ವಿಷಯ ತಿಥಿ ಮಾಡೋರ್ಗೂ ಬಂತು. ಶಬ್ಬಾಷ್. ಅರೆ ನೀವು ಎಂತ ಮಾರ್ಯಾರೆ ನೀವು? ಅಲ್ಲ, ಆವಾಗ ಮನೆ ಅಡ್ರೆಸ್ ಕೇಳಿದರೆ ನೀವು ಗುರ್ರದ ಕೋಪ ಮಾಡಿಕೊಂಡು ಹೋದಿರಿ. ಈಗ ಮನೆವರೆಗೂ ಬಂದು ಮನೆಯನ್ನು ತೋರಿಸಬಹುದಾ? ಎಂತ ಅದ್ಭುತ ಗುಣ ನಿಮ್ಮದು, ಅದ್ಭುತ ಗುಣ. ನಾನು ಬದುಕಿರ್ಬಾಗ್ಲೇ ನನ್ನ ತಿಥಿ ಮಾಡ್ತಾ ಇದ್ರಪ್ಪ. ಸಾರ್ಥಕ ಆಯ್ತು ಬಿಡಿ. ನೋಡ್ಬಿಡುವ. ಅಂದ್ರೆ ಇಲ್ಲಿ ಆಗುತ್ತಿರೋದು ನಿಮ್ಮ ತಿಥಿ ಮಾರಾರೆ. ರಾಯರೇ, ಇಲ್ಲಿ ಯಾರು ಬದುಕಿದ್ದಾರೆ ಯಾರು ಸತ್ತಿದ್ದಾರೆ ಒಂದು ತಿಳಿತಿಲ್ವಲ್ಲ ನನಗೆ. ಮಂಡೆ ಬಿಸಿ ಆಯ್ತುಂಟು. ಎಂತ ಸಾವು ಮಾರಾರೆ ಇದು, ಯಮಧರ್ಮ. ಏಯ್, ಇನ್ನು ಸ್ವಲ್ಪ ತಿಳಿದ್ರೆ ಆಗೋದು ನಿನ್ ಸಾವು, ಮಾಡೋದು ನಿನ್ ತಿಥಿ. ನಿಲ್ಲಿ ಮಾರಾರೆ ನಿಲ್ಲಿ. ನಾನು ಬಂದಿದ್ದೆ ತಿಥಿ ಮಾಡಲಿಕ್ಕೆ. ಇಲ್ಲಿ ನನ್ನ ತಿಥಿ ಆದ್ರೆ ನಾನು ಹೆಂಡತಿ ಗತಿ ಏನ್ ರಾಯರೇ? ರಾಯರೇ, ನಾನು ನೋಡುತ್ತೇನೆ. ಮತ್ತೆ ಬೇರೆ ತಿಥಿಗೆ ಸಿಗುವ. ಫೋನ್ ಮಾಡಿ. ಸಿಗುತ್ತೇನೆ ರಾಯರೇ? ಶಬಾಷ್. ಜನ್ಮ ಕೊಟ್ಟಂದೆ ಮಗ ಬದುಕಿರ್ವಾಗ್ಲೇ ತಿಥಿ ಮಾಡೋದು ತಂದ್ಬಿಟ್ಟಿಯಲ್ಲ. ನಿನ್ನ ಮದ್ವೆ ಆಗಿದ್ದಕ್ಕೂ ಸಾಕಾತ್ ಬಿಡು. ಈಗ ಸಮಾಧಾನ ಆಗಿರ್ಬೇಕವ ನಿಂಗೆ. ಮಾವ, ಅಮ್ಮ, ಆಗ್ಲೇ ಏನಂದೆ ನೀನು? ನಾನು ಬದುಕಿರುವಾಗ್ಲೇ ತಾಳಿ ಕಾಲುಂಗ ತೆಗಿಯಕ್ಕಾಗತ್ತಾ ಅಂದಲ್ವಾ? ಯಾಕಾಗಲ್ಲ? ಖಂಡಿತ ಆಗುತ್ತೆ. ಇನ್ನೇಳು ಧಾರಾಳವಾಗಿ ತಾಳಿ ತೆಗಿಬಹುದೇನು? ನಾನು ಕಟ್ಟಿದ ತಾಳಿನ ನಾನೇ ತೆಗಿತೀನಿ.